ಎಲ್ಲಿದಿದು, ಯಾರಿವರು? ಒಂದು ಫುಟೇಜ್ ತೋರಿಸ್ತಾ ಇದ್ದೀವಿ ನೋಡಿ. ನೋಡ್ತಿದ್ದೀರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಜರ್ಜರಿತವಾದಂತಹ ಕಟ್ಟಡ ಈ ಒಂದು ಗ್ರಾಮ ಪಂಚಾಯಿತಿ ಇದು. ಈ ಗ್ರಾಮ ಪಂಚಾಯಿತಿ ಎಲ್ಲಿ ಇದು ಅಂತ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಹುಟ್ಟಿರ್ಬೋದು. ಇದು ಎಲ್ಲಿಯದು ಅಲ್ಲ, ಜಮಖಂಡಿ ತಾಲೂಕಿನ ಹುಣೂರು ಗ್ರಾಮದು. ಹುಣೂರು ಗ್ರಾಮ ಅಂತ ಅಂದರೆ ಸಾಕ್ಷಾತ್ ದುರ್ಗಾದೇವಿಯ ನಾಡು ಅಂತ ಕರೀತಾರೆ. ಈ ದುರ್ಗಾದೇವಿಯ ನಾಡಿನಲ್ಲಿ ಅಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಕಚೇರಿಯ ಪರಿಸ್ಥಿತಿಯೇ ಈ ಪಾಟಿ ಜರ್ಜರಿತವಾಗಿ ಹೋಗ್ಬಿಟ್ಟೈತೆ. ಗ್ರಾಮ ಪಂಚಾಯಿತಿಯ ಕಚೇರಿಯನ್ನೇ ಓಪನ್ ಏನಂತೀರ ನೀವು, ಅದೇ ರೀತಿಯಾದಂತಹ ಹೊಲಸಾಟವನ್ನು ಮಾಡಿರುವಂಥ ಈ ಒಂದು ಗ್ರಾಮೀಣಾಭಿವೃದ್ಧಿ ಅಧಿಕಾರಿ ದುರ್ಗಾ ಮಾತೆಯ, ಸಾಕ್ಷಾತ್ ದುರ್ಗಾ ಮಾತೆ ವಾಸಿಸುತ್ತಿರುವ ಆ ಒಂದು ಪುಣ್ಯಕ್ಷೇತ್ರದ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾ ಇರಬೇಕು. ಯಾಕೆ ಈ ಮಾತು ಅಂದರೆ, ಇನ್ನೊಮ್ಮೆ ಹೇಳ್ತೀವಿ, ಅಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಇಲ್ಲ. ಸಾರ್ವಜನಿಕ ಶೌಚಾಲಯಗಳ ಪರಿಸ್ಥಿತಿಯಂತೂ ಕೇಳೇಬೇಡಿ. ಅಲ್ಲಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕರ ಶೌಚಾಲಯಗಳು ಸ್ಯಾಂಕ್ಷನ್ ಆಗಿಲ್ಲ, ಮತ್ತು ಸ್ಯಾಂಕ್ಷನ್ ಆಗಿರುವಂತಹ ಶೌಚಾಲಯಗಳಲ್ಲಿ ನೀರೇ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಪಕ್ಕದಲ್ಲೇ ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲೇ ಇರ್ತಕ್ಕಂತಹ ಗ್ರಂಥಾಲಯವಂತೂ ಬೀಗ ಹಾಕಿಬಿಟ್ಟಿರುತ್ತೆ. ಇದಾಗಿದೆ ಈ ಒಂದು ಹುಣೂರು ಗ್ರಾಮದ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ. ಇಂತಹ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಕ್ಕೆ ಬೇಕಾ, ಗ್ರಾಮ ಪಂಚಾಯಿತಿಗೆ ಬೇಕಾ? ಇದೆಲ್ಲ ಪ್ರಶ್ನೆಗಳು ಸೂಕ್ಷ್ಮವಾಗಿ ಹುಡ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂಥ ಫುಟೇಜಸನ್ನು ನಿಮಗೆ ನಾವು ತೋರಿಸಿದ್ವಿ ಎಂದು. ಜಮಖಂಡಿ ತಾಲೂಕಿನ ಹುಣೂರು ಗ್ರಾಮ, ಜಮಖಂಡಿಯಿಂದ ಔಟ್ಸ್ಕರ್ಟ್ಸಲ್ಲಿ ಬೀಳ್ತಿರ್ತಕ್ಕಂಥ ಈ ಒಂದು ಗ್ರಾಮ ಪಂಚಾಯಿತಿ. ಎಕ್ಸಾಕ್ಟಾಗಿ ಹೇಳಬೇಕು ಅಂತಂದರೆ ಜಮಖಂಡಿಯದು ತುಂಬ ಹಳೆಯ ಇತಿಹಾಸ. ಜಮಖಂಡಿನೇ ಜಿಲ್ಲಾ ಆಗಬೇಕಾಗಿತ್ತು. ಬಿಜಾಪುರದಿಂದ ಒಡೆದು ಬಿಜಾಪುರ ಅಂತ ಕರಿತೀವಿ ನಾವು. ಅದರಿಂದ ಒಡೆದ ತಕ್ಷಣ ಜಮಖಂಡಿಯೇ ಪ್ರಪ್ರಥಮವಾಗಿ ಜಿಲ್ಲೆ ಆಗಬೇಕಾಗಿತ್ತು. ಬಟ್ ಆದರೂ ಕೂಡ ಬಾಗಲಕೋಟೆ ಜಿಲ್ಲೆ ಆಯಿತು. ಹೋಗಲಿ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಣೂರು ಗ್ರಾಮ ಎಷ್ಟೊಂದು ಅಭಿವೃದ್ಧಿ ಮಾಡಬೇಕು, ಎಷ್ಟೊಂದು ಅಭಿವೃದ್ಧಿ ಆಗಬೇಕು. ಯಾಕೆ ಈ ಮಾತು ಅಂದರೆ, ರೋಡ್ ಪಕ್ಕದಲ್ಲೇ ಐತೆ, ಬಿಸ್ನೆಸ್ಗಳು ಸಿಕ್ಕಾಪಟ್ಟೆ ಇಂಪ್ರೂವ್ಡ್ ಇದೆ.